ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗದ್ದಲ ಮಾಡ್ತಾ ಇರುವಂತಹ ಈ ಪವರ್ ಶೇರಿಂಗ್ ಫೈಟ್ ಏನಿದೆ ಇದರ ಭಾಗವಾಗಿ ಇದೀಗ ಮುಖ್ಯಮಂತ್ರಿಗಳು ಶಾಸಕರ ಬಲಾಬಲದ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಹೈಕಮಾಂಡ್ ಮಾತ್ರವಲ್ಲ, ಶಾಸಕರ ನಿರ್ಧಾರ ಕೂಡ ಈ ಪವರ್ ಶೇರಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾಗುತ್ತೆ. ಪದೇ ಪದೇ ಈ ಮಾತನ್ನ ಮುಖ್ಯಮಂತ್ರಿಗಳು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಆಶೀರ್ವಾದ ತಮ್ಮ ಮೇಲಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ರೂ ಸಹ ಶಾಸಕರ ಬಲ ಇಲ್ಲದೇ ಇದ್ರು ಹೈಕಮಾಂಡ್ ಬೆಂಬಲ ಇದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಿಎಂ ಗಾದಿಗೋಸ್ಕರ ಹೈಕಮಾಂಡ್ ಅನ್ನ ಡಿ.ಕೆ. ಶಿವಕುಮಾರ್ ನಂಬ್ಕೊಂಡಿದ್ದಾರೆ. ಬಟ್ ಡಿ.ಕೆ.ಶಿ ಅವರ ಈ ದಾಳ, ಹೈಕಮಾಂಡಿನ ಒಲವಿನ ದಾಳ ಏನಿದೆಯಲ್ಲ, ಅದಕ್ಕೆ ಪ್ರತಿ ದಾಳವನ್ನ ಸಿಎಂ ಸಿದ್ದರಾಮಯ್ಯನವರು ಉರುಳಿಸ್ತಾ ಇದ್ದಾರೆ. ಏನಂತ? ಹೈಕಮಾಂಡೇ ಆದರೂ ಕೂಡ ಶಾಸಕರ ನಿರ್ಧಾರ ಮುಖ್ಯ. ಹೋದಲ್ ಬಂದಲ್ಲಿ ಶಾಸಕರ ಸಂಖ್ಯಾಬಲವನ್ನೇ ಅಸ್ತ್ರವನ್ನಾಗಿ ಮುಖ್ಯಮಂತ್ರಿಗಳು ಬಳಕೆ ಮಾಡ್ತಿದ್ದಾರೆ. ಶಾಸಕರ ಬಲ ಇಲ್ಲದೆ ಇದ್ರೆ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದು ಹೇಳ್ತಾ ಇದ್ದು, ನವೆಂಬರ್ ಕ್ರಾಂತಿಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ಭುಗಿಲೆದ್ದಿರುವಂತಹ ಸಂದರ್ಭದಲ್ಲೇ ಶಾಸಕರ ಬಲದ ದಾಳವನ್ನ ಮುಖ್ಯಮಂತ್ರಿಗಳು ಉರುಳಿಸಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಎಂ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಂತಹ ಅವರ ನಾಯಕರೇ ಇಂಥದ್ದೊಂದು ಚರ್ಚೆಯನ್ನು ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ತಂದಿದ್ದು ನಾವು ಅದನ್ನು ರೀಕಾಲ್ ಮಾಡ್ಕೊಳ್ಬೋದು. ಇನ್ಫ್ಯಾಕ್ಟ್ KN ರಾಜಣ್ಣ ಅವರಂತೂ ಪದೇ ಪದೇ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಬಟ್ ಇದೀಗ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಈ ಪವರ್ ಶೇರಿಂಗ್ ಫೈಟು, ಈ ನವೆಂಬರ್ ಕ್ರಾಂತಿ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡಿನ ಆಶೀರ್ವಾದ ತಮ್ಮ ಮೇಲಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ಚುನಾವಣೆ ಏನು ನಡೀತಲ್ಲ, ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ, ಅದಕ್ಕೆ ಪ್ರಮುಖವಾದಂಥ ಟಾಸ್ಕ್ ಕೊಟ್ಟಿದ್ದಿದ್ದೆ ಹೈಕಮಾಂಡು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಡೂ ವಾಟ್ ಎವರ್ ಯು ವಾಂಟ್, ಬಟ್ ಅಧಿಕಾರಕ್ಕೆ ತರಲೇಬೇಕು ಕಾಂಗ್ರೆಸ್ಸನ್ನು ಅನ್ನುವಂಥ ಒಂದು ಟಾಸ್ಕನ್ನು ಕೊಟ್ಟಿದ್ರು. ಅದನ್ನು ಪೂರ್ಣಗೊಳಿಸುವಲ್ಲಿ ಅವರು ಯಶಸ್ವಿ ಕೂಡ ಆದರು. ಹೀಗಾಗಿ ಹೈಕಮಾಂಡ್ನ ಒಲವು ತಮ್ಮ ಮೇಲಿದೆ ಅನ್ನುವಂಥ ಒಂದು ಅಸ್ತ್ರವನ್ನು ಏನು ಪ್ರಯೋಗ ಮಾಡಿದ್ರು ಡಿ.ಕೆ. ಶಿವಕುಮಾರ್, ಇದಕ್ಕೆ ಪ್ರತಿ ದಾಳವಾಗಿ ಎಲ್ಲ ಶಾಸಕರ ಅಭಿಪ್ರಾಯ, ಶಾಸಕರ ಬೆಂಬಲ ಇದ್ದರೆ ಮಾತ್ರ ಸಿಎಂ ಆಗಿ ಇರೋದಕ್ಕೆ ಸಾಧ್ಯ ಅನ್ನುವಂಥ ಅಸ್ತ್ರವನ್ನು ಮುಖ್ಯಮಂತ್ರಿಗಳು ಪ್ರಯೋಗ ಮಾಡ್ತಿದ್ದಾರೆ.